Welcome back to my YouTube channel. This is San and this is Sanu. ಸೊ ಇವತ್ತಿನ ಎಪಿಸೋಡ್ ಏನು ಅಂದರೆ ನಾವು ನಮ್ಮ ಓಲ್ಡ್ ಮೆಮೊರೀಸನ್ನು ರೀಕಲೆಕ್ಟ್ ಮಾಡೋಣ ಅಂತ. ಆ್ಯಸ್ ನಿಮಗೆಲ್ಲ ಇವಾಗ ಗೊತ್ತಿರೋಂಗೆ ಹೆಸರು ಸಮಾನ ಅಂತ ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ಬಟ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಮ್ಮ ಎಲ್ಲ ಫೋಟೋಸ್ ಆ್ಯಂಡ್ ನಮ್ಮ ಎಲ್ಲ ಮೆಮೊರೀಸ್ನ ರೀಕಲೆಕ್ಟ್ ಮಾಡಿ ನಿಮಗೆ ತೋರಿಸೋಣ ಅಂತ. ಮೇ ಬಿ ಇದನ್ನು 5 ವರ್ಷ 10 ವರ್ಷ ಬಿಟ್ಟು ಆದಮೇಲೆ ನೋಡಿದ್ರೆ ನಮಗೂ ಸ್ಪೆಷಲ್ ಅಂತ ಅನಿಸುತ್ತೆ. ಮೇ ಬಿ ನಿಮಗೂ ಖುಷಿ ಆಗಬಹುದು. ಸೊ ಲೆಟ್ಸ್ ಕಂಟಿನ್ಯೂ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಆ್ಯಡ್ ಮಾಡೋಕ್ಕೆ ಹೋದರೆ ಲೈಕ್ ಇವಾಗ 9 years ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಈ ಜೂನ್ ಬಂದರೆ ಲೈಕ್ ಇಟ್ ವಿಲ್ ಕಂಪ್ಲೀಟ್ 10 years. ಸೊ ದಟ್ಸ್ ವೆರಿ ಸ್ಪೆಷಲ್ ಟು ಅಸ್. ಲೈಕ್ ಇಂಥ ತುಂಬ 10 years ಲೆಟ್ ಮಿ ಟೆಲ್ ಯು ಗೈಸ್, ಇವಳು ನನಗೆ ಫ್ರೆಂಡ್ ಆಗಿದ್ದು ಅಂದರೆ ನಾನು ಮತ್ತು ರಿಯಾ ಅಂತ ಒಂದು ಹುಡುಗಿ ಇದ್ಲು. ಸೊ ಫಸ್ಟ್ ಡೇ ಆಫ್ 2016 7th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಾನು ಸೆಕೆಂಡ್ ಬೆಂಚಲ್ಲಿ ಕೂತಿದ್ದೆ, ಇವಳು ಫಸ್ಟ್ ಬೆಂಚಲ್ಲಿ ಕೂತಿದ್ದು. ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡಿರ್ಬೇಕಾದ್ರೆ ಇವಳನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಯಾಕೆ ಒಬ್ಬಳೇ ಕೂತವಳಲ್ಲ ಅಂತ ಅನಿಸಿ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಸೊ ಹಿಂದೆ ಬಾ ಅಂತ ಹೇಳಿ ನಾನು ಕರೆದಿಲ್ಲ, ರಿಯಾ ಕರೆದಿದ್ದು. ಸೊ ಹಾಗಾಗಿ 3 ಜನ ಅವತ್ತಿಂದ ಒಟ್ಟಿಗೆ ಕೂತಿದ್ದು. ಐ ಥಿಂಕ್ ಟಿಲ್ 8 ವಿ ಕಂಟಿನ್ಯೂಡ್ ಅಂತ ಅಂದರೆ 1 ವರ್ಷ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ಮಧ್ಯದಲ್ಲಿರೋರು ಯಾರು ನನಗೆ ಫ್ರೆಂಡ್ ಆಗಿತ್ತು ಅವರು ನಮ್ಮನ್ನು ಬಿಟ್ಟು ಹಿಂದೆ ಅವರು ನಾವು ಬಿಟ್ಟು ಕ್ಲೋಸ್ ಸಿಕ್ಕಾಪಟ್ಟೆ ಟಾಕ್ಸಿಕ್ ಫ್ರೆಂಡ್ ಇವಳು, ವೆರಿ ಪಾಸಿಟಿವ್ ಫ್ರೆಂಡ್ ಆಲ್ಸೋ ಗೈಸ್. ನಮ್ಗೆ ಗೊತ್ತಿಲ್ಲ ಇನ್ನೊಂದು ಫ್ರೆಂಡ್ಗೆ ಸ್ಟೋರಿ ಹಾಕಂಗಿಲ್ಲ, ಜಸ್ಟ್ ಹ್ಯಾಪಿ ಬಟ್ ಹೊರಗೆ ಹೋಗಿಲ್ಲ. ನಾನು ಯಾರ ಜೊತೆ ಆದರೆ ಎಲ್ಲೂ ಯಾರೇ ಹೊಸ ಫ್ರೆಂಡ್ ಸಿಕ್ಬಿಟ್ರ ನನಗೆ ಅಷ್ಟೇ. ಯಾರು ಏನು ಫ್ರೆಂಡ್ ಅದು ಏನು ಎತ್ತ ಎಲ್ಲ ಕೇಳ್ತಾರೆ ಗೈಸ್. ಬಾಯ್ ಫ್ರೆಂಡಿನ ಜಾಸ್ತಿ ಫ್ರೆಂಡ್. ಸೊ ಅವ್ಳ ಬಗ್ಗೆ ಬಿಟ್ಬಿಡೋಣ. ಇವಾಗ ನಾವು ಹೇಗೆ ಫ್ರೆಂಡ್ ಆದ್ವಿ ಅನ್ನೋದು ನಿಮ್ಗೆ ಗೊತ್ತಾಯಿತು. ಅಲ್ಲಿಂದ ಕಂಟಿನ್ಯೂ ಆಗಿದ್ದು. ಆ್ಯಂಡ್ ಅಫ್ಕೋರ್ಸ್ ಫ್ರೆಂಡ್ಸ್ ಆದಮೇಲೆ ಜಗಳ ಆಗಿರೋ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಆದಮೇಲೆ ವಿ ಸ್ಟಿಲ್ ಡಿಸೈಡೆಡ್ ಟು ಬಿ ಟುಗೆದರ್. ಅದು ಯಾಕೆ ಅಂತ ನಮಗಂತೂ ದೇವರೇ ಗೊತ್ತಿಲ್ಲ. ಬಟ್ ನಿಮಗೆ ನಮ್ಮ ಹಳೆ ಫೋಟೋಸ್ ತೋರಿಸ್ತೀವಿ ನೋಡಿ. This is our first photo together guys. I'll display it on screen. ನಾನು ಡಿಸ್ಪ್ಲೇ ಮಾಡ್ತೀನಿ ಗೈಸ್. ನಾನು ರಿಯಾ ಅಂತ ಹೇಳ್ತಿದ್ದಲ್ಲ ಸೆಂಟ್ರಲ್ ನಾನು ರಿಯಾ ಸಹನಾ ಆ್ಯಂಡ್ ನಮ್ಮಮ್ಮ. ಇದು ಫಸ್ಟ್ ಟೈಮ್ ನಾವು ಫೋಟೋ ತೊಗೊಂಡಿದ್ದು ಒಟ್ಟಿಗೆ. ಆ್ಯಂಡ್ ನಾವು ಎಲ್ಲಿಗೆ ಹೋಗ್ಬೇಕಾದ್ರೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಈ ಸ್ಕೂಲಿಂದ ಕರ್ಕೊಂಡಿದ್ದೀವಿ ಗೈಸ್. ಹೌದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದು ದಿಸ್ ಆ್ಯಂಡ್ ಇದು ನಾವು ಸ್ಕೂಲ್ ಬ್ಯಾಗ್ ಅಲ್ಲಿ ತೊಗೊಂಡೋಗಿದ್ದು. ಫೋನ್ಸ್ ಎಲ್ಲ ಅಲೋ ಇರಲಿಲ್ಲ. ನಿಜವಾಗ್ಲೂ ಇವಾಗ ನಮ್ಮ ಟೀಚರ್ಸ್ ನೋಡಿದ್ರೆ ವಿಡಿಯೋ ನಿಜವಾಗ್ಲೂ ಇವಾಗ ಬೈಕ್ತಾರೆ. ಆಮೇಲೆ ಇವಾಗ ಹೋಗಿ ಸ್ಟೂಡೆಂಟ್ಸ್ಗೆಲ್ಲ ಚೆಕ್ ಮಾಡಿಬಿಡ್ತಾರೆ, ಎಲ್ಲಿ ಬಂದು ತೊಗೊಂಡ್ಬಿಟ್ಟಿದ್ದಾರೆ. ನಾವು ಓದಿದ್ದು ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಜಾಲಾಲಿ ಬ್ರಾಂಚ್. ಸೊ ಹಾಗಾಗಿ ನಮಗೆ ಹೀಗೆ ಅಂತಲ್ಲ, ಯಾರಿಗೂ ಬಿಡೋಲ್ಲ. ಯೂಶ್ವಲಿ 10th ಒಳಗಡೆ ಯಾರಿಗೆ ಸ್ಕೂಲಲ್ಲಿ ಫೋನೆಲ್ಲ ಅಲೋ ಮಾಡ್ತಾರೆ. ಸೊ ನಮಗೂ ಫೋನೆಲ್ಲ ಅಲೋ ಇರಲಿಲ್ಲ. ಬಟ್ 10th ಏನು ನಮಗೆ ಅಂತ ಸ್ಪೆಷಲ್ ನಾವು ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಲ್ಲ. ಸೊ ನಮಗೆ ಅಂತ ಸ್ಪೆಷಲ್ ಕ್ಲಾಸಸ್ ಇರ್ತಿದ್ರು. ಸೊ ಆ ಸ್ಪೆಷಲ್ ಕ್ಲಾಸಸ್ಸಲ್ಲಿ ಯಾರು ಚೆಕ್ ಮಾಡ್ತಾರೆ ಅಂದ್ಕೊಂಡು ನಾವು ಫೋನ್ ತೊಗೊಂಡು ಹೋಗಿದ್ವಿ. ಆವಾಗ ಇರ್ತಿದ್ದು ಫೋಟೋ ಇದು ಬ್ಯಾಗ್ ಒಳಗಡೆಯಿಂದ ಸೆಲ್ಫಿ ಎಲ್ಲಿ ಫೋನ್ ಆಚೆ ತೆಗೆದ್ರೆ ನೋಡ್ಬಿಡ್ತಾರೆ ಅಂತ ಸೆಲ್ಫಿ ತೊಗೊಂಡಿದ್ದೀವಿ. ಸೇಮ್ ಈ ಫೋಟೋಸು ಹಂಗೆ ನಾನು ಸಿಂಚನ ಆ್ಯಂಡ್ ಸಬಾ ಆ್ಯಂಡ್ ಇವಳು ವಾಶ್ರೂಮಲ್ಲಿ ಫೋಟೋಸ್ ತೊಗೊಂಡು. ಅಫ್ಕೋರ್ಸ್ ಹುಡುಗಿರಂದ್ರೆ ವಾಶ್ರೂಮಲ್ಲಿ ಪಿಕ್ಸ್ ಇದ್ದೇ ಇರುತ್ತೆ. ಅದು ನನ್ನ ಜೊತೆ ಇದು ಇಬ್ಬರು ಸಪ್ರೇಟಾಗಿ ತೊಗೊಂಡಿದ್ದು. ಆ್ಯಂಡ್ ನಮ್ಮದು ಯೂನಿಫಾರ್ಮು ಯಾರು ನಮ್ಮೆಲ್ಲ ಟೀ ಶರ್ಟ್ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದು ಅಂತ ನಾವು ಯೂನಿಫಾರ್ಮ್ ಅಂತ ಹೋದೆ. ಅದಾದಮೇಲೆ ಇದು ನಮ್ಮ ಫೈನಲ್ ಗ್ರ್ಯಾಜುಯೇಷನ್ಗಿಂತ ಮುಂಚೆ ನಮಗೆ 1 ವೀಕ್ ಅಂತ ಹೇಳಿಬಿಟ್ಟು ಒಂದೊಂದು ಥೀಮಲ್ಲಿ ಒಬ್ಬೊಬ್ಬರು ಬರಬೇಕು ಅಂತ ಹೇಳಿ ನಮಗೆ ಕಲರ್ ಡ್ರೆಸ್ ಹಾಕೋಕ್ಕೆ ಚಾನ್ಸ್ ಕೊಟ್ಟಿದ್ರು. ಆವಾಗ ನಾವೆಲ್ಲ ಟ್ರೆಡಿಷ್ನಲ್ ಡ್ರೆಸ್ ಐ ಗೆಸ್ ಅದಕ್ಕೆ ಈ ಫೋಟೋಸ್ ತೊಗೊಂಡಿದ್ವಿ. ಐ ಥಿಂಕ್ ನಮಗೆ ಫಾರ್ಮಲ್ ಆಗಿ ಒಂದು ಗ್ರೂಪ್ ಫೋಟೋ ಇದೆ ಅಂದರೆ ಇದೆ ಅನ್ಸುತ್ತೆ, ಎಕ್ಸೆಪ್ಟ್ ಫಾರ್ ಕ್ಲಾಸ್ ಫೋಟೋ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಏನೋ ಥೀಮ್ ಇತ್ತು ಗೈಸ್. ಐ ಡೋಂಟ್ ನೋ, ನೆನಪಿಲ್ಲ ಬಟ್ ಇದೊಂದು ಚೆನ್ನಾಗಿದೆ. ಎಲ್ಲ ಹುಡುಗಿರು ತೊಗೊಂಡಿದ್ದು ಹಾಗೆ ಹೆಂಗಿದ್ವಿ ನೋಡಿ ಗೈಸ್.
ನಾನಂತೂ ಚೇಂಜ್ ಆಗಿಲ್ಲ, ಆದರೆ ಇವಳು ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಆ್ಯಂಡ್ ಈ ಫೋಟೋ ಸ್ಪೆಷಲ್ ಲೈಕ್ ಲಾಸ್ಟ್ ಎಕ್ಸಾಮ್ ಆಫ್ 10th ಗ್ರೇಡ್ ಬೋರ್ಡ್ ಎಕ್ಸಾಮ್ ಮುಗೀತು ಅನ್ನೋದು ಯಪ್ಪ ದೊಡ್ಡ ನಮಸ್ಕಾರ ಆಗೋದು 10th ಅಂತ. ಅವಾಗ ಕೊರೋನಾ ಟೈಮ್ಗೆ ಆಗಿದೆ. ಯಾವಾಗ ನಮ್ಮ ಮೀನ್ಸ್ ಎಕ್ಸಾಮ್ ಮುಗೀತು ಅದಾದಮೇಲೆ ಲಾಕ್ಡೌನ್ ಕೊಟ್ಟರು. ಸೊ ಇದು ಅವಾಗ ಗ್ರ್ಯಾಜುಯೇಷನ್ ಬೇಕು. ನಾನೆಲ್ಲ ನಿಮಗೆ ಡಿಸ್ಪ್ಲೇಯಲ್ಲಿ ಹಾಕ್ತೀನಿ ಅಂತ. ಆ್ಯಂಡ್ ದಿಸ್ ಇಸ್ ಅವರ್ ಫೇವ್ರೆಟ್ ಟೀಚರ್, ನಮ್ಮ ಕನ್ನಡ ಟೀಚರ್ ಲಲಿತಾ ಮ್ಯಾಮ್ ಅಂತ. ನಮಗೆ ತುಂಬ ಇಷ್ಟ. ನನಗೆ ನಿಜವಾಗ್ಲೂ ಯಾವ ಸಬ್ಜೆಕ್ಟ್ ಇಷ್ಟನೋ ಇಲ್ವೋ ನನಗೆ ನಿಜ ಗೊತ್ತಿಲ್ಲ. ಬಿಕಾಸ್ ನನ್ನಂತೂ ತುಂಬ ಡಲ್ ಸ್ಟೂಡೆಂಟ್ ಆಯಿತಾ. ನಾನು ಕನ್ನಡ ಅಂತ ಅಂದರೆ ಆ ರೇಂಜಲ್ಲಿ ಓದ್ತೀನಿ ನಾನು. ಬಿಕಾಸ್ ನಮ್ಮಿಬ್ಬರು ಮಧ್ಯೆ ಅಷ್ಟು ಕಾಂಪಿಟೇಷನ್ ಇತ್ತು. ಅದೊಂದು ಸಬ್ಜೆಕ್ಟ್ಗೆ ಅಷ್ಟು ಕಾಂಪಿಟೇಷನ್ ಆಗಿತ್ತು. ನನಗೆ ಗೊತ್ತಿರೋ ನಾನು ಕನ್ನಡನ ಅಷ್ಟು ಇಷ್ಟಪಟ್ಟಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಓದ್ತಿದ್ದೆ. ಇವಳಿಂದ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ನಾನು. ಇನ್ನೊಬ್ಳಿದ್ಲು ಸಿಂಚನ ಜಾಸ್ತಿ ನಾನು. ಇನ್ನೊಬ್ಳು ಇದ್ಲು ರಿಯಾ ಅಂತ. ರಿಯಾಗೆ ಅಷ್ಟಾಗಿ ಕನ್ನಡ ಬರೋದಿಲ್ಲ, ಬಟ್ ಅದು ತುಂಬ ಚೆನ್ನಾಗಿ ಬರೀತಿದ್ಲು. ಸೊ ನಾವು 4 ಜನ ಕಾಂಪಿಟೇಷನ್ 2020ಇಂದ ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ಲ. ಸೊ ಹಾಗಾಗಿ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ದಿನ ಮೀಟ್ ಆಗ್ತಿದ್ದ ಫ್ರೆಂಡ್ಸು ಡಿಸ್ಟೆನ್ಸ್ ಜಾಸ್ತಿ ಆದಾಗ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಅವಾಗಿಂದ ನಮಗೆ ಸ್ಟಾರ್ಟ್ ಆಗಿದ್ದು ಗೈಸ್ ವಿಡಿಯೋ ಕಾಲ್. ನಿಮ್ಗೆ ಗೊತ್ತಿದ್ದಂಗೆ ಯಾವಾಗಲೂ ಹಳೆ ಪ್ರೇರಣೆ ಅಂತೂ ಲೈಕ್ ನಿಜವಾಗ್ಲೂ ನಾವು ಎಲ್ಲರೂ ಮಾಡಿದ್ದೀವಿ. ವಿಡಿಯೋ ಕಾಲ್ಸ್ ಆಗಲಿ ಎಲ್ಲರೂ ಸ್ಟೋರಿಗೆ ಹಾಕಿದ್ದೀವಿ, ಎಲ್ಲ ಮೆನ್ಷನ್ ಮಾಡಿರೋ. ನಾವು ಗಂಟೆ ಮಾತಾಡ್ತೀವಿ, ಮಿಡ್ ನೈಟಲ್ಲೆಲ್ಲ ಮಾತಾಡ್ತೀವಿ. ಸೀರಿಯಸ್ಸಾಗಿ ನಮ್ಮ ಮನೇಲಿ ಡೌಟ್ ಪಡೋರು ಯಾವ ಹುಡುಗನ ಜೊತೆ ಮಾತಾಡ್ತಿದ್ಲು ಇವಳು ಅಂತ. ನಾನು ಯೂಶಲಿ ಇವ್ರ ಜೊತೆ ಮಾತಾಡಿದ್ರೆ ಇವರಪ್ಪ ಇವ್ರ ಮೇಲೆ ಡೌಟ್ ಪಡೋದು. ಬಟ್ ಅವಳು ನನ್ನ ಜೊತೆ ಮಾತಾಡಿದ್ವಿ, ಹಾಡೆಲ್ಲ ಆಡ್ತಿದ್ವಿ. ಆ್ಯಂಡ್ ಇದು ಮೆನ್ಷನ್ ಮಾಡಲೇಬೇಕು, ಒಂದು ಸಾಂಗ್ ಇದೆ ಒಂದು ಸಾಂಗ್ ಇದೆ, ನೀವು ಯಾರೋ ಕೇಳೋಕ್ಕೆ ಅಷ್ಟೇ. ಅದೊಂದು ಸಾಂಗ್ ತುಂಬ ಕಷ್ಟ. ಚಿರಾಯು ಅವಳದು ಮಿಡ್ ನೈಟಲ್ಲಿ ಇದೇ ಕೆಲಸ ನಮಗೆ ಮಾಡೋದಕ್ಕೆ. ಸಾಂಗ್ ಕಲಿಯೋದು, ಸಾಂಗ್ ಆಡೋದು, ಲಿರಿಕ್ಸ್ ನಡ್ಕೊಂಡಿದ್ದು ಮಾಡೋದು. ಸೊ ಅದಾದಮೇಲೆ ಅಫ್ಕೋರ್ಸ್ ನಮಗೆ ಮಾರ್ಚಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗಿದಿದ್ದು. ಅದಾದಮೇಲೆ ಆಗಸ್ಟಲ್ಲಿ ನಂದು ಅಲ್ವಾ. ಸೊ ಅದಾಗಿದ ತಕ್ಷಣ ನನ್ನ ಬರ್ತ್ಡೇ ಗೈಸ್. ಇದು ನನ್ನ ಬರ್ತ್ಡೇಗೆ ತೊಗೊಂಡಿದ್ದು ಫೋಟೋ. ಎನಿವೇಸ್ ಮೀಟ್ ಮಾಡೋಕ್ಕಾಗಿಲ್ಲ, ಕೊರೋನಾ ಎಲ್ಲ ಇತ್ತು, ಆಗಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇವಳು ಸಪ್ರೇಟಾಗಿ ಹೋಗಿ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಇಬ್ಬರೇ. ಆ್ಯಂಡ್ ಅದಾದಮೇಲೆ ಇವಳು ಮಾರ್ಚಲ್ಲಿ ನನ್ನ ಬರ್ತ್ಡೇ. ಯಾರಾದರೂ ಕೇಕ್ ಕಟ್ ಮಾಡಿಸಿದ್ರು ಅಂದರೆ ಇವಳ ನಿಜವಾಗ್ಲೂ ದಟ್ ವಾಸ್ ಸೋ ಗ್ರೇಟ್ ಫಾರ್ ಮೀ. ಯಾರೋ ಫ್ರೆಂಡ್ಸಲ್ಲಿ ಕೇಕ್ ಎಲ್ಲ ತೊಗೊಂಡು ಇವಾಗ ಓಕೆ, ಆ ಟೈಮಲ್ಲಿ ಕೇಕ್ ತೊಗೊಬಂದು ಕೇಕ್ ಕಟ್ ಮಾಡಿಸಿದ್ರು ಅಂತ ಐಡಿಯಾಲಜಿ ಇದೆಯಲ್ಲ. ಆ್ಯಕ್ಚುಲಿ ಇವಳು ಅವತ್ತು ಹತ್ಕೊಂಡು ನನಗೆ ಕೇಳಿದ್ಲು ಗೈಸ್, ಬನ್ನಿ ಬಾರೆ ಅಂತ. ನಾವೆಲ್ಲ ಫುಲ್ ಬಿಲ್ಡಪ್, ಯಾವಾಗಿದೆ ನಾಳೆ ನಿಮ್ಮ ಬರ್ತಾರೆ, ಏನು ಟೆನ್ಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿಬಿಟ್ಟು ಬರ್ತೀರಾ ಹೆಂಗೆ ಹೋಗೋಣ ಅಂತ ಹೇಳಿ ಅವರು ಸರಿ ಬರ್ತೀನಿ ಅಂತ ಹೇಳಿದ್ರೆ ನಾವು ಆಯಿತು ಸರ್ಪ್ರೈಸ್ ಕಾಲ್ ಮಾಡಿದ್ವಿ. ಕೇಕ್ ತೊಗೊಂಡಿದ್ದು ಹುಡುಗಿ ಹತ್ಕೊಂಡೇ ಬಿಟ್ಟು ನಿಜ. ಮತ್ತು ತುಂಬ ವೆರಿ ಎಮೋಷ್ನಲ್ ಗೈಸ್ ನಿಜ. ಅದಾದಮೇಲೆ ನಮ್ಮನ್ನ ನೆಕ್ಸ್ಟ್ 2020 ಇರೋದು ಬರ್ಡೇ. 17 ಇಯರ್ಸ್ ಇದ್ದಾಗ ಅವಳು ಟ್ರೀಟ್ ಕೊಟ್ಟಿದ್ಲು. ಇದು 18 ನಾವು ನಿಮಗೆ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ. ಓಕೆ, ಇದು ಇನ್ನೊಂದ್ಸಲ ಇವಳು ಟ್ರೀಟ್ ಕೊಡ್ಸೋಕ್ಕೆ ಅಂತೇಳಿ ನಮ್ಮ ಕರ್ಕೊಂಡಿದ್ದು. ಅವಾಗೂ ಕೇಕ್ ತೊಗೊಂಡ್ಬಂದಿದ್ದು. ದಟ್ ಇಸ್ ಸೆಕೆಂಡ್ ಇಯರ್ ಆಫ್ ದ ಕೇಕ್. ಅದಾದಮೇಲೆ 18 ಇಯರ್ಸ್ ಆಫ್ ಮೈ ಬರ್ತ್ಡೇ ನಮ್ಮಪ್ಪ ತುಂಬ ಗಂಟೆ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಅಪ್ಪನೂ ಬಂದಿದ್ದು ಬರ್ತ್ಡೇ ಆ್ಯಕ್ಚುಲಿ. ಸೊ ಸಮಥಿಂಗ್ ಸ್ಪೆಷಲ್ ಇದು, ತುಂಬ ಸ್ಪೆಷಲ್ ಅವಳು. ಬಿಕಾಸ್ ನಾವು ನೈಟ್ ಹೊತ್ತೆಲ್ಲ ಪಾರ್ಟಿ ಮಾಡೋ ಥರ ಇಲ್ಲ, ನಾವು ಆ ಥರ ಕ್ಯಾಟಗರಿದೇ ಅಲ್ಲ. ನಾವಿಬ್ಬರೇ ಎಲ್ಲಾದರೂ ಒಂದು ಲಂಚಿಗೆ ಹೋಗಿರೋದ್ರ ಇದೆ. ಆ್ಯಂಡ್ ಇವನ್ ಡಿಡ್ ಅ ವ್ಲಾಗ್. ಈ ವ್ಲಾಗ್ ಇದೆ ಗೈಸ್, ದಯವಿಟ್ಟು ಚಾನಲ್ ಚೆಕ್ ಮಾಡಿ. ಈ ವ್ಲಾಗ್ ಇದೆ ನಾವು ಮಾಡಿದ್ದು. ಅದಾದಮೇಲೆ ನಾವು ಲಾಂಗ್ ಟ್ರಾವೆಲ್ ಅಂತ ಹೋಗಿದ್ದು ಬಿಡದಿಗೆ. ನಮ್ಮ ನಿಜವಾಗ್ಲೆಲ್ಲ ಗುಡ್ಡಿ ಲೇಕ್ ಇಲ್ಲಿ ಫಸ್ಟ್ ಟೈಮ್ ನಾವು ಅಷ್ಟು ದೂರ ಟ್ರಾವೆಲ್ ಮಾಡ್ಬೋದಿತ್ತು. ಇವಳಿಗೋಸ್ಕರ ಇಸ್ಕಾನ್ ಟೆಂಪಲ್ಗೆ ಹೋದೆ. ಅದಾದಮೇಲೆ ಹೋಗಿದ್ದ ಟೆಂಪಲ್ ಅಂದರೆ ಇವ್ರ ಜೊತೆ ಅದೊಂದೇ ಟೆಂಪಲ್ ಇತ್ತು, ಅದು ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಬಿಡದಿಗೆ ಹೋಗಿ ಇದು ನೆಲಗುಡ್ಡಿ ಲೇಕ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿಬ್ಬರು ಇದ್ವಿ, ಯಾರು ಇರಲಿಲ್ಲ. ಇಟ್ ಸೋ ಗುಡ್. ಮೈಸೂರಿಗೆ ಹೋಗಿದ್ದೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಇವಾಗ ಹೋಗ್ತಾ ಇರೋದು ಮೈಸೂರಲ್ಲಿ. ನಾನು ಮೈಸೂರಲ್ಲಿ ಕಾಲೇಜ್ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ಬೇಕಾದ್ರೆ ಇವಳು ನನ್ನ ಜೊತೆ ಬಂದಿದ್ದು. ನನಗೆ ಅದು ತುಂಬ ಸ್ಪೆಷಲ್. ಆ್ಯಂಡ್ ಅಂಕಲು ಕೂಡ ಬಿಟ್ಟಿದ್ದಾರೆ.
ನೆಕ್ಸ್ಟ್ ಏನೋ ಪ್ಲ್ಯಾನ್ ಇದೆ ಸ್ವಲ್ಪ ಬಂದರೆ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನಾನು ದಿನ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಇದು ನಾವು ಫಸ್ಟ್ ಟೈಮ್ ಕಾನ್ಸರ್ಟ್ ಹೋಗಿರೋದು, ಲೈಕ್ ಆಲ್ ಓಕೆ ಕಾನ್ಸರ್ಟ್ ಆ್ಯಂಡ್ ಚಿರಾಯಿ ಅವ್ರು ಬಂದಿದ್ರು. ಅವತ್ತೇ ನಾವು ಲೈಕ್ ವಿ ಫೆಲ್ಟ್ ಸೋ ಹ್ಯಾಪಿ, ಲೈಕ್ ಆ ಸಾಂಗ್ ಕಲ್ತಿದ್ದು ಗಟ್ಟಿ ಅಲ್ಲ ಹಾಡಿದ್ವಿ ಅಂತ ಅಷ್ಟು ಖುಷಿ. ನಾವು ಎಷ್ಟು ವರ್ಷದಿಂದ ಚಿರಾಯು ಫ್ಯಾನ್ಸ್ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಮೇ ಬಿ ನೀವು ನಮ್ಮ ಹೈಲೈಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕಾನ್ಸರ್ಟ್ ಅಂದರೆ ರೀಸೆಂಟಾಗಿ ಮಾಡ್ತಿದ್ದಲ್ಲ ಒಂದು 2-3 months, ಐ ಗೆಸ್ ಇನ್ ಡಿಸೆಂಬರ್ ಆದಮೇಲೆ ದಿಸ್ ಈಸ್ ಅವರ್ ಬಿಗ್ಗೆಸ್ಟ್ ಡ್ರೀಮ್ ಗೈಸ್. ಅಂದರೆ ನಾವು ಯೂಶಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಇವಳನ್ನ ತುಂಬ ವರ್ಷದಿಂದ ಕಲಿತಿದ್ದೀನಿ. ಆಫ್ಟರ್ ಸೋ ಮೆನಿ ಇಯರ್ಸ್ 9th ಇಯರಿಗೆ ಅದು ಸಕ್ಸಸ್. ಡಿಸೆಂಬರ್ 2016ಇಂದ 25ವರೆಗೂ ಆಸೆ ಇದ್ದಿದ್ದು ಹುಡುಗಿ. ಇವಾಗ ಬಂದು ಫ್ಯಾಮಿಲಿ ಸೆಲೆಬ್ರೇಷನಲ್ಲಿ ಇವಳು ಪಾಲ್ಗೊಂಡಿದ್ದು. ಅದು ಬೇಕಿತ್ತ ಓಕೆ. ಆ್ಯಂಡ್ ಅದು ಸೆಲೆಬ್ರೇಟ್ ಮಾಡಿದ್ವಿ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನಾವಿಬ್ಬರು ಒಂದು ನೈಟ್ ಸ್ಪೆಂಡ್ ಮಾಡಿದ್ದು. ದಟ್ ವಾಸ್ ರಿಯಲಿ ಮೆಮೊರೇಬಲ್. ಆ ನೈಟ್ ನಾವು ಹೋಗಿ ನಿಜವಾಗ್ಲೂ ವಾಕ್ ಮಾಡ್ಕೊಳ್ಳೋ BBC ತಿನ್ಕೊಂಬಂದಿದ್ರು. ನೈಟ್ 11:30 ಗೈಸ್, ಯಾರು ನಂಬ್ತೀರಾ? ನಿಮಗೆಲ್ಲ ಕಾಮನ್ ಇರ್ಬೋದೇನೋ, ಬಟ್ ನಮಗೆ ಅದಲ್ಲ ತುಂಬ ಸ್ಪೆಷಲ್. ಬಿಕಾಸ್ ನಾವು ಯಾವತ್ತು ನಮ್ಮ ಆಸೆಗಳಿರೋದೇ ಆಗುತ್ತೆ, ಚಿಕ್ಕ ಚಿಕ್ಕ ಆಸೆಗಳು. ಆ್ಯಂಡ್ ಲಾಂಗ್ ಡ್ರೈವ್ ಹೋಗಬೇಕು, ನೈಟ್ ವಾಕ್ ಮಾಡಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಆ್ಯಂಡ್ ಒಟ್ಟಿಗೆ ಅಡುಗೆ ಮಾಡೋದು. ಇದು ಒಂದು ರೀಸೆಂಟ್ ವೀಕ್ ಇರಬೇಕು ಅಂತ ಅಷ್ಟೇ. ದಿಸ್ ಇಸ್ ಆ ರೀಸೆಂಟ್ ವೀಕ್ ಆಫ್ ಕುಕಿಂಗ್. ನಾವು ಒಟ್ಟಿಗೆ ಕುಕ್ ಮಾಡಿದ್ದು ತುಂಬ ಇದೆ, ತುಂಬ ರೆಸಿಪೀಸ್ ಇದೆ ಒಟ್ಟಿಗೆ ಕುಕ್ ಮಾಡಿರೋದು. ಬಟ್ ರೀಸೆಂಟ್ ವೀಕ್ ನಾವು ಪ್ಯಾನ್ ಕೇಕ್ ಮಾಡಿದ್ದು ಗೈಸ್, ಲಿಟ್ರಲಿ ಸಕ್ಕತ್ತಾಗ್ಬಂತು. ಸೊ ಇದು ಕ್ರಿಸ್ಮಸ್ ಆಗಿದ್ದು ನೆಕ್ಸ್ಟ್ ಕ್ರಿಸ್ಮಸ್ ಟೈಮಲ್ಲಿ ಆಫ್ಕೋರ್ಸ್ ಗೊತ್ತಿರ್ತಾಯಿಲ್ಲ. ಫಸ್ಟ್ ಶೋ ಮಾರ್ಕ್ ರಿಲೀಸ್ ಆಗಿದ್ದ ಟೈಮಲ್ಲಿ ನಾನು ಯೂಶಲಿ ಸುದೀಪ್ ಮೂವಿ ಅವರಿಗೆಲ್ಲ ಫಸ್ಟ್ ಶೋನೇ ಹೋಗೋದು. ಅಂದರೆ ರೀಸೆಂಟಾಗೆಲ್ಲ ಬಂದಿರೋ ಮೂವಿಯೆಲ್ಲ ನಾನು ಫಸ್ಟ್ ಶೋ ಹೋಗಿದ್ದೀನಿ. ಸೊ ಯಾವತ್ತೂ ಹೋಗೋಕ್ಕಾಗಿಲ್ಲ, ಬಟ್ ಎನಿವೇಸ್ ಜೊತೆಲಿ ಇದ್ದಿದ್ದರಿಂದ ಹೋಗೋದಾಯಿತು. ಸೊ ಇಬ್ಬರು ಫಸ್ಟ್ ಶೋ ಆಫ್ ಹರ್ ಫೇವ್ರೇಟ್ ಹೀರೋ 6 o'clock ಏನೋ ಇದ್ದಿದ್ದು, 5:30 ಆಯಿತು. ಫುಲ್ ಫ್ರೆಶಪ್ ಆಗಿ ಮೂವಿ ಎಲ್ಲ ನೋಡ್ಕೊಂಡು ಬಂದು ಫುಲ್ ಖುಷಿಯಾಗಿ ಚೆನ್ನಾಗಿದೆ. ಇನ್ನೊಂದು ಡ್ರೀಮ್ ಇದೆ ಆ್ಯಕ್ಚುಲಿ. ಆ್ಯಂಡ್ 10th year ಬರ್ಡೇಗೆ ಎಲ್ಲರೂ ಟ್ರಿಪ್ ಹೋಗಬೇಕು ಅಂತ ಫಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಇದೆ. ಲೆಟ್ಸ್ ಸಿ, ಐ ಹೋಪ್ ಇಟ್ ಹ್ಯಾಪನ್ಸ್. ಐ ಹೋಪ್ ಜೂನ್ ಫಸ್ಟಲ್ಲಿ ಒಂದು ಟ್ರಿಪ್ಪಲ್ಲಿ 10 years ಆಫ್ ಫ್ರೆಂಡ್ಶಿಪ್ಪಿಗೆ ಒಳ್ಳೆ ಸೆಲೆಬ್ರೇಷನ್ ಮಾಡೋದಂತ. ಕೆಟ್ಟ ರೀತಿಯಲ್ಲ ಪಾರ್ಟಿ ಇಷ್ಟ ಇಲ್ಲ ನಮಗೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಖುಷಿ ಆಗುತ್ತೆ. ಸಮಥಿಂಗ್ ಮೆಮೊರಬಲ್ ಆಗಿ ಇದ್ರೂ ತುಂಬ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಗೈಸ್. ನೀವು ನಮ್ಮ ಜೊತೆ ಹೇಳ್ತೀರಾ, ನೀವು ನೋಡ್ತೀರಾ. ಆ್ಯಂಡ್ ಈ ವಿಡಿಯೋ ನಾನು ಏನು ವ್ಲಾಗ್ ಮಾಡಿದ್ದೀನೋ ಇದು ನನಗಂತೂ ತುಂಬ ಸ್ಪೆಷಲ್. ನಿಮಗೆ ನೋಡೋದಕ್ಕೆ ಬೋರ್ ಆಗ್ಬೋದು, ಬಟ್ ಇಟ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ದಿನ ಕಂಟೆಂಟ್ ಮಾಡಬೇಕು ಅಂದರೆ ಏನು ಕಂಟೆಂಟ್ ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ, ಎಡಿಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಬಟ್ ಪ್ಲೀಸ್ ಸಪೋರ್ಟ್. ಆ್ಯಂಡ್ ಖುಷಿ ಆದಾಗ ನಾವು ವಿಡಿಯೋ ನೋಡಿ. ಬಟ್ ತುಂಬ ಜನ ಡೌಟು ಇರ್ಬೋದು, ಏನು ಜಗಳಾಡ ಆಡೋದು 9 years ಫ್ರೆಂಡ್ಶಿಪ್ಪಲ್ಲಿ ಅಂತ. ಆಡ್ತೀವಿ, ತುಂಬ ಆಡ್ತೀವಿ. ಬಟ್ ನಮಗೆ ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಲೈಕ್ ಜಸ್ಟ್ 5 minutes ಲಿಟ್ರಲಿ. ಆ ಮೂಮೆಂಟಲ್ಲಿ ನನಗೆ ಏನಾದ್ರು ಬೇಜಾರು ನಾನು ಹೇಳ್ಕೊತೀನಿ, ಅವಳಿಗೆ ಏನಾದ್ರು ಬೇಜಾರು ಅವಳೇ ಹೇಳ್ಕೊತಾಳೆ, ಇಬ್ಬರು ಕೂಡ ಮಾಡ್ಕೊತೀವಿ. ಜಸ್ಟ್ 5 minutes ನಿಲ್ಲಲ್ಲ. ಅದೇ ಕೀ ಟು ಅವರ್ ಸಕ್ಸಸ್ ಅಷ್ಟೇ. ಕಮ್ಯುನಿಕೇಷನ್ ಇದ್ದರೆ ಎಲ್ಲ ಸರಿ ಆಗುತ್ತೆ. ಸೊ ಕಮ್ಯುನಿಕೇಷನ್ ಈಸ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ನಮಗೆ ಏನು ಅನಿಸುತ್ತೋ ಅವ್ರೇನು ಬೇಜಾರು ಮಾಡ್ಕೊಳ್ತಾರೆ, ಅವ್ರೇನು ಅನ್ಕೊಬಿಡ್ತಾರೆ ಅಂತ ಅಂದ್ಕೊಂಡೇ ನಾವು ಅವ್ರ ಹತ್ರ ಏನೂ ಹೇಳೋಕ್ಕೆ ಹೋಗಿಲ್ಲ ಅಂದರೆ ಅದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಮುಂದಕ್ಕೆ. ಆ ವಾಲ್ಸ್ ನೀವು ಜಾಸ್ತಿ ಮಾಡಿದಷ್ಟು ನೀವು ದೂರ ಆಗಿಬಿಡ್ತೀರ. ನನಗೆ ಗೊತ್ತಿರೋ ನನಗೆ ಏನು ಅನ್ಸುತ್ತೋ ಅವಳು ಮಕ್ಕೊಡ್ದಂಗೆ ಹೇಳ್ಬಿಡ್ತೀನಿ, ಅವಳಿಗೆ ಏನು ಅನಿಸುತ್ತೋ ಅವಳು ನನಗೆ ಮಕ್ಕೊಡ್ದಂಗೆ ಹೇಳ್ಬಿಡ್ತಾಳೆ. ಥರ್ಡ್ ಪರ್ಸನಿಂದ ಬೇಡ ಅಂತ ಅಷ್ಟೇ. ಅವ್ರನ್ನೇ ಹೋಗಿ ಕ್ಲಾರಿಟಿ ಕೇಳಿಬಿಡೋದು ಬೆಸ್ಟು, ಏನು ಹೇಳೋ ಅಂತ. ಸೊ ಮೇಕ್ ಶ್ಯೂರ್ ದಟ್ ನೀವು ಅವ್ರ ಜೊತೆ ನೀವಿದ್ದಿದ್ದ ರೀತಿ ನಿಮ್ಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಅದು ಅವ್ರ ಹತ್ರ ಹೇಳ್ಕೊಂಡು ಸರಿ ಮಾಡ್ಕೊಂಡ್ಬಿಡಿ. ಯಾರ ಹತ್ರನೂ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ. ಯಾರು 1 ವರ್ಷ ಬಿಟ್ಟಾಕಿ 1 ತಿಂಗಳಿದ್ರೂ ಖುಷಿಯಾಗಿರಬೇಕು. ಅದಿದ್ದೀರ 1 ದಿನ ಇದ್ರೂ ಖುಷಿಯಾಗಿರಬೇಕು.
there is no reason behind. We just want to be together. ಇಬ್ರಿಗೂ ಇಬ್ರು ಬೇಕಷ್ಟೇ. ಅಷ್ಟೇ. ಸೊ ಮೇಬಿ ಇದರಿಂದ ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ನೀವು ಅಷ್ಟೇ ದಯವಿಟ್ಟು ಯಾರಾದರೂ ದೂರ ಇದ್ರೂ ನಿಮಗೆ ಅಕಸ್ಮಾತ್ ನಿಮ್ಮ ತಪ್ಪಿದೆಯಲ್ಲ ಅವ್ರು ತಪ್ಪಿದೆ ಅದನ್ನು ಬಾಯ್ಬಿಟ್ಟು ಹೇಳಿ ಸರಿ ಮಾಡ್ಕೊಳ್ಳಿ. ಆ ಕಮ್ಯುನಿಕೇಷನ್ ಇದ್ದರೆ ತುಂಬ ಇಂಪಾರ್ಟೆಂಟ್ ಇರಬೇಕು. ಸೊ ಲೆಟ್ಸ್ ಎಂಡ್ ವಿತ್ ವೆರಿ ಗುಡ್ ಪಾಸಿಟಿವ್ ಮೆಸೇಜ್. ದಯವಿಟ್ಟು ನನ್ನ ವ್ಲಾಗ್ನ ಏನು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಮಾಡಿಲ್ಲ ಅಂದರೆ ಆಫ್ಕೋರ್ಸ್ ನನ್ನ ಫ್ಯಾಮಿಲಿ ಲೀಸ್ಟ್ ನೋಡೋಕೆ ಹೋದರೆ ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ನನ್ನ 1000 ಜನ ಫಾಲೋ ಮಾಡ್ತಿದ್ದಾರೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡಿರೋದು ಕೇವಲ 100 ಜನ. ಬಟ್ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಂತ ಅಲ್ಲ. ಬಟ್ ಅಕಸ್ಮಾತ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸಜೆಸ್ಟ್ ಮಾಡಿ, ಈ ಥರ ಮಾಡು ಈ ಥರ ಮಾಡು ಅಂತ ಸಜೆಸ್ಟ್ ಮಾಡಿ. ದಯವಿಟ್ಟು ಯಾರನ್ನೂ ಡಿಮೋಟಿವೇಟ್ ಮಾಡಬೇಡಿ. ಇವಾಗ ನನಗೆ ಒಂದು ಬ್ಲಾಗ್ ಮಾಡಬೇಕಾದ್ರೆ ನನಗೆ ಅನಿಸುತ್ತೆ ಈ ವಿಡಿಯೋ ಮಾಡೋದ್ರಿಂದ ಏನಾದರೂ ಯೂಸ್ ಇದೆಯಾ, ಅಲ್ಲ ಏನಾದರೂ ಉಪಯೋಗ ಏನಾದರೂ ಇರಬೇಕಲ್ಲ. ನನಗೊಂದು ಮೋಟಿವೇಟ್ ಬೇಕು. ಓಕೆ ಇಷ್ಟು ಜನ ಲೈಕ್ ಮಾಡ್ತಿದ್ದಾರೆ, ಇಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ, ನನಗೆ ಇಷ್ಟು ಜನ ಸಜೆಸ್ಟ್ ಮಾಡ್ತಿದ್ದಾರೆ, ನಾನು ಯಾಕೆ ಆ ಕಡೆ ಮಾಡಬಾರ್ದು, ಯಾಕೆ ಆ ಕಡೆ ಗಮನ ಕೊಡಬಾರ್ದು ಅಂತ ನನಗೂ ಅನಿಸುತ್ತೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನಗೆ ವ್ಲಾಗಿಗೆ ಲೈಕ್ ಕೊಡಿ ಸಾಕು. ನನಗೆ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ಲೈಕ್ಸ್ ಬರಬೇಕು ಅಂತ ಅಟ್ಲೀಸ್ಟ್ ಅದು ಅರ್ಧ ಅಮೌಂಟ್ ಆದರೂ ಲೈಕ್ಸ್ ಬಂದರೆ ಖುಷಿಯಾಗುತ್ತೆ. ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ನಮ್ಮಿಬ್ಬರ ಜೊತೆ ಸ್ತಾನು ಇನ್ನೂ ವ್ಲಾಗ್ಸ್ ಜೊತೆಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಬಾಯ್.